ವಲಯ ಕಚೇರಿ 2ರ ನೀರಿನ ಘಟಕ ಹಾಗೂ ಜಯನಗರ ವಾರ್ಡ್ ನಂಬರ್ 48 ಶುದ್ಧ ಕುಡಿಯುವ ನೀರಿನ ಘಟಕದ ದುಸ್ಥಿತಿ. ಮೈಸೂರು ಮಹಾನಗರ ಪಾಲಿಕೆ ವತಿಯಿಂದ ಕೃಷ್ಣಮೂರ್ತಿಪುರಂ ವಲಯ ಕಚೇರಿ 2 ಹಾಗೂ ಜಯನಗರ ವಾರ್ಡ್ ನಂಬರ್ 48ರಲ್ಲಿರುವ ಶುದ್ಧ ಕುಡಿಯುವ ನೀರು ಘಟಕವು ಹೆಸರಿಗೆ ಮಾತ್ರ ಜನಗಳ ಸೇವೆಗೆ ಸರಿ. ಆದರೆ ಹಲವಾರು ದಿನಗಳಿಂದ ಕಾರ್ಯವಿಲ್ಲದೆ ಮೊಹಲ್ಲಾ ನಿವಾಸಿಗಳು ಶುದ್ಧ ನೀರಿಗೆ ಪರದಾಡುವ ಪರಿಸ್ಥಿತಿ ಉಂಟಾಗಿದೆ. ಈಗ ಬಿಸಿಲಿನ ತಾಪವು ಹೆಚ್ಚಿದ್ದು ಜನಗಳಿಗೆ ಶುದ್ಧ ಕುಡಿಯುವ ನೀರು ಅತ್ಯವಶ್ಯಕ. ಆದರೆ ಕೃಷ್ಣಮೂರ್ತಿಪುರಂ ವಲಯ ಕಚೇರಿ 2ರ ಶುದ್ಧ ಕುಡಿಯುವ ನೀರು ಘಟಕವು ಹಾಗೂ ಜಯನಗರ ವಾರ್ಡ್ 48ರ ನೀರು ಘಟಕವು ಕಾರ್ಯಪ್ರವೃತ್ತಿ ಇಲ್ಲದೆ ದುಸ್ಥಿತಿಯಲ್ಲಿದೆ. ಮೈಸೂರು ಮಹಾನಗರ ಪಾಲಿಕೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸಾರ್ವಜನಿಕರ ಪರದಾಟವನ್ನು ನೋಡಿ ಕಣ್ಣು ಮುಚ್ಚಿ ಕೂತಿರುವುದು ವಿಪರ್ಯಾಸವೇ ಸರಿ. ಜೊತೆಗೆ ಅಲ್ಲಿನ ಮಣ್ಣಿನ ಧೂಳು, ಕಸದ ರಾಶಿ, ವಾರದಿಂದ ಹದಗೆಟ್ಟಿರುವ ನೀರಿನ ಘಟಕವನ್ನು ನೋಡಿ ಸ್ಥಳೀಯರು ಹೋಗುವುದಲ್ಲದೆ ಅಲ್ಲಿನ ಧೂಳು ಕುಡಿಯುವ ಪರಿಸ್ಥಿತಿ ಉಂಟಾಗಿದೆ. ಇದರ ಬಗ್ಗೆ ಮಹಾನಗರ ಪಾಲಿಕೆಯವರು ಶೀಘ್ರ ಕ್ರಮ ಕೈಗೊಳ್ಳಬೇಕು ಎಂಬುದು ಸ್ಥಳೀಯರ ಆಗ್ರಹವಾಗಿದೆ.